ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಮಡಕಿ ಕಾಳು ಪಲ್ಯ. ಇದಕ್ಕೆ ನಾನಾ ಹೆಸರು. ಇದು ಉಸುಳಿ ಅಂತಲೂ ಹೇಳ್ತಾರೆ, ಮುಕ್ಣಿ ಕಾಳು ಅಂತಲೂ ಹೇಳ್ತಾರೆ. ಇದು ಮಡಕಿ ಕಾಳು ಅನ್ನೋದು ಸಿಗುತ್ತೆ. ಅದನ್ನು ಈ ರೀತಿ ಮಡಕಿ ಬರೆಸಿ ಇಟ್ಕೊಂಡಿದ್ದೀನಿ, ಒಂದು ಬೌಲ್ನಷ್ಟು. ಮತ್ತು ಅದಕ್ಕೆ ಎಣ್ಣೆ, ಕರಿಬೇವು ಸೊಪ್ಪು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ಸಾಸಿವೆ, ಜೀರಿಗೆ, ಹಸಿ ಖಾರ ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೋತಾ ಇದ್ದೀನಿ. ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾರೆ. ಈ ಪಲ್ಯನ ಸುಮಾರು ಮೆಥಡಲ್ಲಿ ಮಾಡ್ತಾರೆ, ಹಾಗೆ ಒಂದೊಂದು ಮೆಥಡ್ ಮಾಡ್ತಾ ಹೋಗೋಣಂತೆ. ಮೊದಲಿಗೆ ಈ ಥರ ಮಾಡ್ತಾಯಿದ್ದೀನಿ ನಾನು. ಈಗ ಸ್ವಲ್ಪ ಸಾಸಿವೆ, ಜೀರಿಗೆ 2 ಹಾಕ್ಕೊಂಡು ಚಟಪಟ ಹಂಚ್ಕೊಳ್ಳೋಣಂತೆ. ಇವಾಗ ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ತಿದ್ದೀನಿ, ಅಂದರೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಾದರೂ ಹಾಕ್ಬೋದು, ಹಾಗೇನಾದರೂ ಹಾಕ್ಬೋದು, ಇದಕ್ಕೇನು ತೊಂದರೆ ಇಲ್ಲ. ಈ ಟೈಮ್ನಲ್ಲೇ ಕರಿಬೇವು ಸೊಪ್ಪನ್ನು ಹಾಕೋತೀನಿ. ನೋಡಿ, ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್. ಈ ಟೈಮ್ನಲ್ಲೇ ಟೊಮೆಟೊನು ಹಾಕೋತೀನಿ. ಇದು ಆಪ್ಷನಲ್ಲು, ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್. ಇದು ಸ್ವಲ್ಪ ಹಾಕೋದು. ಈಗ ಅದು ಸ್ವಲ್ಪ ಸಾಫ್ಟ್ ಆಗಲಿ ಬೇಗ ಅಂಥೇಳಿ ಉಪ್ಪು ಹಾಕೋತೀನಿ. ಅವಾಗ ಸ್ವಲ್ಪ ಬೇಗ ಈರುಳ್ಳಿ ಟೊಮೆಟೊ ಎರಡೂ ಸಾಫ್ಟ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ಬೆಂದಿದೆ. ಈ ಟೈಮ್ನಲ್ಲಿ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಈಗ ಅರಿಶಿನ ಹಾಕಿದ್ನಲ್ಲ, ಅದು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋತೀನಿ. ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಸಿ ಖಾರ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಹಸಿ ಖಾರ ಇಲ್ಲ ಅಂದವರು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಸಣ್ಣದಾಗಿ ಬೇಕಾದರೂ ಹಾಕೋಬೋದು, ಇಲ್ಲ ಅದನ್ನೇ ಪೇಸ್ಟ್ ಮಾಡಿ ಆದ್ರೂ ಹಾಕೋಬೋದು. ಇದು ಹಸಿ ಖಾರ ಇತ್ತು, ಅದಕ್ಕೆ ಹಸಿ ಖಾರ ಹಾಕಿ ಮಾಡ್ತಾಯಿದ್ದೀನಿ ನಾನಿವತ್ತು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ. ಅದು ಈ ಟೈಮ್ನಲ್ಲಿ ಅದೇನು ಮಡಿಕೆ ಕಾಳಿತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಕಡಲೆಕಾಳು ಸಿಗಲಿ ಅಂಥೇಳಿ, ಟೇಸ್ಟ್ ಇರುತ್ತೆ ಅಂಥೇಳಿ ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಇದ್ರ ಜೊತೆಗೆ. ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದೇನು ಒಗ್ಗರಣೆ ಏನಿದೆಯಲ್ಲ ಅದನ್ನು ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಈ ಟೈಪ್ ಮಿಕ್ಸ್ ಆಗಬೇಕು. ಇವಾಗ ಒಂದು 1/2 ಟೀ ಕಪ್ಪಷ್ಟು ಸ್ವಲ್ಪ ನೀರು ಹಾಕೋತೀನಿ. ಜಾಸ್ತಿ ಹಾಕಬಾರ್ದು, ಇಷ್ಟೇ. 1/2 ಟೀ ಕಪ್ಪಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಅದು ಒಂದು ಲಿಡ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು, ಒಂದು 5 to 8 ಮಿನಿಟ್ಸ್ ಬೇಯಕ್ಕೆ ಬಿಡೋಣಂತೆ. ಈಗ ನೋಡಿ, ಇದು ಪಲ್ಯ ರೆಡಿಯಾಗಿದೆ. ಈ ರೀತಿ ರೆಡಿ ಆಗಬೇಕು, ನೀರೆಲ್ಲ ಹೋಗಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈಗ ಅದನ್ನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನು ರೊಟ್ಟಿ ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ.
ಈ ರೆಸಿಪಿ ಟ್ರೈ ಮಾಡಿರಿ. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.